ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಜಾಗತಿಕ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ವಿದಾಯ ಹೇಳುತ್ತಿರುವುದು ಒಂದು ವರ್ಷಕ್ಕೆ, ಸವಾಲುಗಳಿಗೆ, ಸಂತೋಷ ದುಃಖಗಳ ಮಿಶ್ರ ಅನುಭವಗಳಿಗೆ ಮತ್ತು ಸ್ವಾಗತಿಸುತ್ತಿರುವುದು ಹೊಸ ವರ್ಷವನ್ನು, ಹೊಸ ನಿರೀಕ್ಷೆಗಳನ್ನು, ಹೊಸ ಅವಕಾಶಗಳನ್ನು. ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ನಮ್ಮ ಜಾಗತಿಕ ನ್ಯೂಸ್ ಚಾನೆಲ್ ಮೂಲಕ ನಿಮ್ಮೆಲ್ಲರಿಗೂ ಕೆಲವು ಸುಮಾರ್ಗಗಳು, ಉಪಯುಕ್ತ ಸಲಹೆಗಳು ಮತ್ತು ಜೀವನ ಸಂಕಲ್ಪಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. ಹೊಸ ವರ್ಷ, ಹೊಸ ಚಿಂತನೆ. ಪ್ರತಿ ಹೊಸ ವರ್ಷ ನಮಗೊಂದು ಸಂದೇಶ ಕೊಡುತ್ತದೆ. ಹಿಂದಿನ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಸಾಗು. ಹಿಂದಿನ ವರ್ಷದಲ್ಲಿ ನಾವು ಸೋತಿದ್ದರೂ ಅದು ಅಂತ್ಯವಲ್ಲ, ಅದು ಅನುಭವ. ಹಿಂದಿನ ವರ್ಷದಲ್ಲಿ ನಾವು ಗೆದ್ದಿದ್ದರೂ ಅದು ಗರ್ವವಲ್ಲ, ಅದು ಹೊಣೆಗಾರಿಕೆ. ಜೀವನಕ್ಕೆ ಸುಮಾರ್ಗಗಳು. ಒಳ್ಳೆಯದನ್ನು ಕಲಿಯಿರಿ, ಕೆಟ್ಟದನ್ನು ಬಿಡಿ. ನಿಮ್ಮ ಮನಸ್ಸಿನಲ್ಲಿ ಭಾರವಾಗಿರುವ ನೋವು, ದ್ವೇಷ, ಅಸೂಯೆ ಈ ಹೊಸ ವರ್ಷದಲ್ಲೇ ಬಿಟ್ಟುಬಿಡಿ. ಆರೋಗ್ಯವೇ ಮೊದಲ ಆಸ್ತಿ. ದೇಹ ಮತ್ತು ಮನಸ್ಸು ಆರೋಗ್ಯವಾಗಿದ್ದರೆ ಜೀವನದಲ್ಲಿ ಯಾವುದೇ ಗುರಿಯೂ ಅಸಾಧ್ಯವಲ್ಲ. ಸಮಯವನ್ನು ಗೌರವಿಸಿ. ಸಮಯ ಉಳಿಸಿದವನು ಹಣ ಗಳಿಸುತ್ತಾನೆ, ಸಮಯ ಕಳೆದು ಹಾಕಿದವನು ಜೀವನ ಕಳೆದುಕೊಳ್ಳುತ್ತಾನೆ. ಹೊಸ ವರ್ಷದ ಉಪಯುಕ್ತ ಸಲಹೆಗಳು. ದಿನಕ್ಕೆ ಕನಿಷ್ಠ 30 ನಿಮಿಷ ನಿಮ್ಮನ್ನೇ ನಿಮಗೆ ಕೊಡಿ. ಮೊಬೈಲ್ಗಿಂತ ಪುಸ್ತಕ, ಮಾತಿಗಿಂತ ಮೌನಕ್ಕೂ ಸಮಯ ನೀಡಿ. ಸಾಮಾಜಿಕ ಜಾಲತಾಣಕ್ಕಿಂತ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಿ. ದಿನಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸಣ್ಣ ಬದಲಾವಣೆಗಳು 1 ವರ್ಷದ ನಂತರ ದೊಡ್ಡ ಫಲಿತಾಂಶ ಕೊಡುತ್ತವೆ. ಹೊಸ ವರ್ಷದ ಸಂಕಲ್ಪಗಳು. ಈ ಹೊಸ ವರ್ಷದಲ್ಲಿ ನಾವು ಕೈಗೊಳ್ಳಬಹುದಾದ ಕೆಲವು ಸರಳ ಆದರೆ ಶಕ್ತಿಯುತ ಸಂಕಲ್ಪಗಳು: ಆರೋಗ್ಯದ ಸಂಕಲ್ಪ, ಶಿಕ್ಷಣ ಮತ್ತು ಜ್ಞಾನ ವೃದ್ಧಿಯ ಸಂಕಲ್ಪ, ನೈತಿಕತೆ ಮತ್ತು ಮೌಲ್ಯಗಳ ಸಂಕಲ್ಪ, ಪರಿಸರ ರಕ್ಷಣೆಯ ಸಂಕಲ್ಪ, ದೇಶ ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿಯ ಸಂಕಲ್ಪ. ಸಂಕಲ್ಪ ಮಾಡೋದು ಸುಲಭ, ಅದನ್ನು ಕಾಪಾಡೋದು ಧೈರ್ಯ. ಜಾಗತಿಕ ದೃಷ್ಟಿಕೋನ. ಪ್ರಿಯ ಪ್ರೇಕ್ಷಕರೇ, ಇಂದು ಜಗತ್ತು ಬದಲಾವಣೆಯ ಹಾದಿಯಲ್ಲಿ ಸಾಗುತ್ತಿದೆ. ಯುದ್ಧ, ಆರ್ಥಿಕ ಸಂಕಷ್ಟ, ತಂತ್ರಜ್ಞಾನ ಕ್ರಾಂತಿ ಇವೆಲ್ಲದರ ನಡುವೆ ಮಾನವೀಯತೆ, ಸಹಾನುಭೂತಿ ಮತ್ತು ಶಾಂತಿ ಇವುಗಳು ನಮ್ಮ ಅತಿದೊಡ್ಡ ಶಕ್ತಿ. ಹೊಸ ವರ್ಷ ಜಗತ್ತಿಗೆ ಶಾಂತಿ ತರಲಿ, ಪ್ರತಿಯೊಬ್ಬರ ಬದುಕಿಗೆ ಬೆಳಕು ತರಲಿ. ಈ ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳು ಗುರಿಯಾಗಲಿ, ನಿಮ್ಮ ಶ್ರಮ ಯಶಸ್ಸಾಗಲಿ, ನಿಮ್ಮ ಬದುಕು ಪ್ರೇರಣೆಯಾಗಲಿ. ಜಾಗತಿಕ ನ್ಯೂಸ್ ಚಾನೆಲ್ ಪರವಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮೊಂದಿಗಿರಿ, ಸತ್ಯಕ್ಕಾಗಿ, ಸಮಾಜಕ್ಕಾಗಿ, ಜಾಗತಿಕ ಅರಿವಿಗಾಗಿ.